ಗುರುಜಿ, ನೀವು ಹೇಳ್ತಾ ಇದ್ದೀರಾ ರಾಮಾಯಣ ಮತ್ತು ಮಹಾಭಾರತದ ಯುದ್ಧ ಕಾಲ ಅಂತ, ಅಂದರೆ ಆಶ್ವೇಜ ಮಾಸ ಯುದ್ಧ ಕಾಲ ಅಂತಲೇ ನಾವು ಪರಿಗಣಿಸಬಹುದಾ? ಖಂಡಿತವಾಗಿಯೂ. ಯಾಕೆಂದರೆ ಈಗ ಇಷ್ಟರವರೆಗೆ ಮಳೆಗಾಲ ಆಗಿತ್ತು. ಆ ಮಳೆಗಾಲವನ್ನೆಲ್ಲವನ್ನು ಕಳೆದುಕೊಂಡ ನಂತರದಲ್ಲಿ ಈಗ ಶರತ್ಕಾಲದಲ್ಲಿ ಸಾಧಾರಣವಾಗಿ ವಿಶೇಷವಾಗಿ ನವದುರ್ಗೆಯರ ಆರಾಧನೆ, ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸಿಕೊಂಡು ಆನಂತರದಲ್ಲಿ ಯುದ್ಧಾಕಾಂಕ್ಷಿಗಳಾಗಿ ಹೋಗ್ತಿದ್ರು. ದಂಡೆತ್ತಿ ಹೋಗುವಂತಹ ಕಾಲ ಅಂತ. ಈ ಕಾಲದಲ್ಲಿ ಯುದ್ಧಕ್ಕೆ ಹೋದಾಗ ಅವರಿಗೆ ಅನುಕೂಲ ಆಗ್ತಿತ್ತು ಹೇಳುವಂಥದ್ದು. ಇದು ಕೃಷ್ಣದೇವರಾಯರ ಕಾಲದಲ್ಲಿ ಆಗಿರಲಿ ಅಥವಾ ಹಿಂದೆ ಎಲ್ಲ ರಾಜ ಮಹಾರಾಜರು ಸಹಿತವಾಗಿ ಶರತ್ಕಾಲದಲ್ಲಿ ಸಾಕಷ್ಟು ರಾಜ್ಯವನ್ನು ಗೆದ್ದಂತಹ ಸನ್ನಿವೇಶಗಳಲ್ಲಿ ನಮಗೆ ಇತಿಹಾಸದಲ್ಲಿ ಕಂಡುಬರ್ತದೆ. ಜೊತೆಯಲ್ಲಿ ಈಗ ಪೂಜೆ ಪುನಸ್ಕಾರಗಳು ಇತ್ಯಾದಿಗಳನ್ನು ಮಾಡುವಂತಹ ಸಂದರ್ಭ, ಪೂಜೆ ಎಲ್ಲ ಆದ ನಂತರದಲ್ಲಿ ನಾವು ವಿಶೇಷವಾಗಿ ದೇವತೆಗೆ ಇವತ್ತಿನ ದಿವಸ ನಮ್ಮ ಅಭೀಷ್ಟವನ್ನೆಲ್ಲವನ್ನು ತೋಡಿಕೊಳ್ಳುವಂತಹ ದಿವಸವಾಗಿದೆ. ಅಲ್ಲಿ ಯಾದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಬುದ್ಧಿರೂಪಿ ಅಂತಹ ನನಗೆ ಸದ್ಬುದ್ಧಿಯನ್ನು ಕೊಡು, ಬುದ್ಧಿರೂಪ ಅಂತ ಹೇ ದೇವಿಯೇ ನನಗೆ ಸದ್ಬುದ್ಧಿಯನ್ನು ಕೊಡು ಹೇಳುವಂಥದ್ದು. ಅಂದರೆ ಯಾದೇವಿ ಸರ್ವಭೂತೇಶು ನಿದ್ರಾರೂಪೇಣ ಸಂಸ್ಥಿತ, ನಿದ್ದೆ ಇಲ್ಲದೆ ಹೋದವನಿಗೆ ನಿದ್ದೆ ಕೊಡು. ಯಾದೇವಿ ಸರ್ವಭೂತೇಶು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಈ ರೀತಿಯಲ್ಲಿ 5 ನಮಸ್ಕಾರವನ್ನು ಮಾಡುವಂಥದ್ದು. ಅಂದರೆ ಏನು, ಲಕ್ಷ್ಮಿ ಇಲ್ಲದವನಿಗೆ ಲಕ್ಷ್ಮಿಯನ್ನು ಕೊಡು ಹೇಳುವಂಥದ್ದು. ಯಾದೇವಿ ಸರ್ವಭೂತೇಶು ವೃತ್ತಿರೂಪೇಣ ಸಂಸ್ಥಿತ, ನಾನು ಮಾಡುವಂತಹ ವೃತ್ತಿಯಲ್ಲಿ ನನಗೆ ವಿಜಯವನ್ನು ಕೊಡು ಹೇಳುವಂಥದ್ದು. ಯಾದೇವಿ ಸರ್ವಭೂತೇಶು ಕ್ಷುಧಾರೂಪೇಣ, ಹಸಿವಿಲ್ಲದೆ ಹೋದವನಿಗೆ ಹಸಿವನ್ನು ಉಂಟು ಮಾಡು ಹೇಳುವಂಥದ್ದು, ಕ್ಷುದ್ಬಾಧೆಯನ್ನು ಉಂಟು ಮಾಡುವ ಹೇಳುವಂಥದ್ದು. ಹೀಗೆ ಪ್ರತಿಯೊಂದು ಎಲ್ಲವನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂತಹ ದಿವಸ ಇವತ್ತಿನ ದಿವಸ. ನಾವು 9 ದಿವಸ ದಣದಿದ್ದರೂ ಸಹಿತವಾಗಿ 10ನೇ ದಿವಸದಲ್ಲಿ ದೇವಿಗೆ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಅಭೀಷ್ಟವನ್ನೆಲ್ಲವನ್ನು ಅವಳಲ್ಲಿ ತೋಡಿಕೊಂಡು ಅವಳಿಂದ ನಮಗೆಲ್ಲ ಸಕಲ ಸೌಭಾಗ್ಯವನ್ನು ನಾವು ಪಡೆದುಕೊಳ್ಳುವಂತಹ ದಿವಸವಾಗಿದೆ ಇವತ್ತು ದೇವಿಯನ್ನು ನಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಳ್ಳುವಂತಹ ದಿನ ಅಂತ ಹೇಳಿದ್ರೆ, ಹಾಗಾದರೆ ದೇವಿಗೆ ಇಷ್ಟದ ಪುಷ್ಪ ಯಾವುದು ಇವತ್ತು? ಖಂಡಿತವಾಗಿ ನೋಡಿ, ಈ ವಿಜಯದಶಮಿ ದಿವಸ ಇವತ್ತಿನ ದಿವಸ ಚೆಂಡು ಹೂವಿನಿಂದ ಪೂಜೆ ಮಾಡಿದಂತೂ ಬಹಳ ವಿಶೇಷವಾಗಿರ್ತದೆ ಅಂತ. ಚೆಂಡು ಹೂವಿನಿಂದ ಮಾಡಿದರೆ ಬಹಳ ವಿಶೇಷವಾಗಿ, ಅದು ಸಾಧಾರಣವಾಗಿ ಎಲ್ಲ ಬೆಳೀತಾರೆ ಹಳ್ಳಿಯಲ್ಲಿ, ಎಲ್ಲ ಅದನ್ನೇ ಹಾಕಿ ಪೂಜೆ ಮಾಡುವಂತಹ ಪದ್ಧತಿ ಇದೆ ಅಂತ. ಎಲ್ಲ ಪುಷ್ಪಗಳಿಂದಲೂ ಮಾಡಬಹುದು. ಅದೇ ನಾನು ನಿನ್ನೆ ಹೇಳಿದಾಗೆ ಎಲ್ಲ ಪುಷ್ಪಗಳು ಸಹಿತವಾಗಿ ಪುಷ್ಪಮಾಲಾ ಅಲಂಕೃತಳು, ಪುಷ್ಪ ಪ್ರಿಯಳು ಅವಳು. ಅದರಲ್ಲೂ ನಾರಿಯರಿಗೆ ಎಷ್ಟು ಅಲಂಕಾರ ಮಾಡಿದರೂ ಅಷ್ಟು ಚಂದವೇ ಕಾಣಿಸುವಂಥದ್ದು ಅಂತ. ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದ್ದಾರೆ. ನಾರಿಯರನ್ನು ಎಷ್ಟು ನಾವು ಹೊಗಳಿದ್ರು ಅಥವಾ ಎಷ್ಟು ಪೂಜಿಸಿದರೂ ಸಹಿತವಾಗಿ ದೇವತೆಗಳೆಲ್ಲರೂ ಸಹಿತವಾಗಿ ತೃಪ್ತಿ ಪಡ್ತಾರೆ ಅಂತ. ಆದ್ದರಿಂದ ಇವತ್ತಿನ ದಿವಸ ಹೆಣ್ಣಿನ ಮನಸ್ಸಿನಲ್ಲಿ ಕಣ್ಣೀರು ಸಹಿತ ಬರಬಾರ್ದು ಅಂತಿದೆ. ಅದನ್ನು ಹೆಣ್ಣನ್ನು ಚೆನ್ನಾಗಿ ನೋಡ್ಕೊಳ್ಳುವಂತಹ ದಿವಸ ಇವತ್ತಿನ ದಿವಸ. ಯಾವ ಫಲಗಳು ವಿಜಯದಶಮಿ ಎಂದು ನಾವು ಪೂಜಿಸಿದಾಗ ಸಿಗುತ್ತೆ ಗುರುಜಿ? ನೋಡಿ, ಇವತ್ತಿನ ದಿವಸ ವಿದ್ಯಾದಶಮಿ ದಿವಸ ವಿದ್ಯಾರ್ಥಿಗಳಿಗೆ ತುಂಬ ವಿಶೇಷವಾಗಿರುವಂಥದ್ದು. ನಾವು ಪೂಜೆಗೆ ಪುಸ್ತಕಗಳನ್ನೆಲ್ಲ ಇಟ್ಟಿದ್ದಂಥ ವಿಸರ್ಜನೆ ಆದ ನಂತರದಲ್ಲಿ ಆ ಪುಸ್ತಕಗಳನ್ನೆಲ್ಲ ತೆಗೆದುಬಿಟ್ಟು ಕೊನೆ ಪಕ್ಷ ಒಂದು ವಾಲೆಯನ್ನಾದರೂ ಓದಲೇಬೇಕಾಗುತ್ತೆ. ಒಂದು ವಾಕ್ಯವನ್ನು ಅಥವಾ ಒಂದು ಶ್ಲೋಕವನ್ನು ನಾವು ಇವತ್ತಿನ ದಿವಸ ಪಠನ ಮಾಡಬೇಕು. ಯಾಕೆಂದರೆ ನಮ್ಮ ಬಾಯಿಂದ ಅಕ್ಷರಗಳು ಉಚ್ಚಾರ ಆದಲ್ಲಿ ಅವಳ ಆ ವಿದ್ಯೆ ಅನುಕೂಲ ಆಗ್ತದೆ ಹೇಳುವಂಥದ್ದು ಮಕ್ಕಳಿಗೆ. ಇನ್ನು ದೊಡ್ಡವರು ಸಹಿತವಾಗಿ ಮಹಾಭಾರತವನ್ನು, ರಾಮಾಯಣವನ್ನು ಇದೆಲ್ಲವನ್ನು ಓದ್ಬೋದು ಇವತ್ತಿನ ದಿವಸ. ರಾಮಲೀಲಾ ವೈಭವ ಅಂತ ಹೇಳಿದೆ ನಾನು. 10 ದಿವಸವರೆಗೂ ರಾಮಾಯಣ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ರಾಮಲೀಲೆಯನ್ನು ನೋಡುವಂತಹ ದಿವಸ ಅಂತ. ಇದನ್ನೆಲ್ಲವನ್ನು ಮಾಡಲೇಬೇಕಾಗುತ್ತೆ ಇವತ್ತಿನ ದಿವಸ. ಅದು ಏನು ಅಂತಂದರೆ, ನಾವು ಭೋಜನ ನಂತರದಲ್ಲಿ ಕುಳಿತುಕೊಂಡು ಅದನ್ನು ಓದುವಂತಹ ಪದ್ಧತಿ, ಅಥವಾ ಹರಿಕೀರ್ತನೆಯನ್ನು ಮಾಡುವಂತಹ ಪದ್ಧತಿ, ಭಜನೆಯನ್ನು ಮಾಡುವಂತಹ ಪದ್ಧತಿ, ರಾಮನ ವೈಭವವನ್ನು ಕೇಳುವಂತಹ ಪದ್ಧತಿ, ಇವೆಲ್ಲವೂ ಹಿಂದಿನ ಕಾಲದಿಂದಲೂ ನಡೆದು ಬಂದಿದೆ. ಅದನ್ನು ಮಾಡಲೇಬೇಕಾಗುತ್ತೆ. ಕೊನೆಯದಾಗಿ ನವರಾತ್ರಿಯ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಗುರುಜಿ? ಈ ನವರಾತ್ರಿಯ ಕಾಲದಲ್ಲಿ 9 ದಿವಸವೂ ಸಹಿತವಾಗಿ ವಿಶೇಷವಾಗಿ ಪೂಜೆಯನ್ನು ಮಾಡಿದ್ರಿ. ಇವತ್ತಿನ ದಿವಸ ವಿಜಯದಶಮಿ ದಿವಸ ಪೂಜೆಯನ್ನು ಮಾಡಿ ದೇವಿಯನ್ನು ಸಂತೃಪ್ತಿಗೊಳಿಸಿದ್ದೀರಿ. ಎಲ್ಲರಿಗೂ ಸಹಿತವಾಗಿ ವಿಜಯದಶಮಿಯ ಮುಹೂರ್ತದಲ್ಲಿ ವಿದ್ಯಾದೇವತೆಯಾದಂತಹ ಶಕ್ತಿ ಸ್ವರೂಪಿಣಿಯಾದಂತಹ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರು ಮತ್ತು ವಿದ್ಯಾದೇವತೆಯಂತಹ ಶಾರದೆಯು ಸಹಿತವಾಗಿ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ, ಎಲ್ಲರಿಗೂ ಸಹಿತವಾಗಿ ಧನಕನಕ ವಸ್ತು ವಾಹನಾದಿ ಸಮೃದ್ಧಿಯನ್ನು ಉಂಟು ಮಾಡಲಿ ಹೇಳುವಂಥದ್ದು ಹಾರೈಕೆ. ನವರಾತ್ರಿ ಸಂಭ್ರಮದ ಜೊತೆಗೆ ಪೂಜಾ ವಿಧಿವಿಧಾನಗಳು ಹಾಗೂ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ಗುರುಜಿ. ನಮಸ್ಕಾರಗಳು. ಎಲ್ಲರಿಗೂ ಸುಖವಾಗಲಿ. ವೀಕ್ಷಕರೇ, ಇವತ್ತು ವಿಜಯದಶಮಿಯ ದಿನ. ನೀವು ಯಾವುದೇ ಒಂದು ಕಾರ್ಯವನ್ನು ಆರಂಭಿಸಬೇಕಾದ್ರೆ ಇವತ್ತೇ ಶುಭ ದಿನ. ನಿಮ್ಮ ಕಾರ್ಯ ಸಫಲವಾಗಲಿ, ಯಶಸ್ವಿಯಾಗಲಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.